ಹೆಸರಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಆರೋಪದಲ್ಲಿ ಈಗ ಬೆಳಗಾವಿ ಉದ್ಯಮಿ ಶಿವಾನಂದ ನೀಲಣ್ಣನವರ್ ಬಂಧನ ಈಗಾಗಲೇ ಆಗಿದೆ. ಇನ್ನು ಮಾಳಮಾರುತಿ ಠಾಣೆ ಪೊಲೀಸರಿಂದ ನೀಲಣ್ಣನವರ್ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ಹೆಚ್ಚಾಗಿ ಡಬಲ್ ಬಡ್ಡಿ ಕೊಡ್ತೀವಿ ಅನ್ನುವಂಥದ್ದು ಆಸೆ ತೋರಿಸ್ತಾ ಇದ್ರು. ಅದಾದ ನಂತರ ಬಹಳಷ್ಟು ಜನ ಇವರ ಹತ್ರ ಹಣ ಹೂಡಿಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬೆಳಗಾವಿ ಫೇಮಸ್ ಉದ್ಯಮಿ ಶಿವಾನಂದ ನೀಲಣ್ಣನವರ್ ಈಗಾಗಲೇ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಮಾಳಮಾರುತಿ ಠಾಣೆ ಪೊಲೀಸರಿಂದ ನೀಲಣ್ಣನವರ್ ಅರೆಸ್ಟ್ ಆಗಿ ವಿಚಾರಣೆ ನಡೀತಾ ಇದೆ. ಬಡ್ಡಿ ಆಸೆ ತೋರಿಸಿ 100 ಕೋಟಿ ವಂಚಿಸಿದ್ದಾರೆ ಅನ್ನುವಂತ ಆರೋಪ. ಬಂಧಿಸಿ ಮಾಳಮಾರುತಿ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ನಿನ್ನೆ ಶಿವಂ ಅಸೋಸಿಯೇಟ್ ಕಚೇರಿ ಮೇಲೆ ದಾಳಿಯಾಗಿತ್ತು. ಕಚೇರಿ ಮನೆಯನ್ನ ಪೊಲೀಸರು ಸೀಸ್ ಮಾಡಿದ್ರು. ಅದಾದ ನಂತರ ಬಡ್ಸ್ ಆಕ್ಟ್ ಸೆಕ್ಷನ್ 21 ಕೆಪಿಐಡಿ ಸೆಕ್ಷನ್ 9 ಅಡಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಶಿವಾನಂದ ನೀಲಣ್ಣನವರ್ ಬಂಧಿಸಿ ತೀವ್ರವಾಗಿ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಕಾರಣ ಏನು ಅಂತಂದ್ರೆ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಬಡ್ಡಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಇವರು ಜನರ ಹತ್ರ ಹಣವನ್ನ ತಗೋತಾ ಇದ್ರು. ಈಗ ದೊಡ್ಡ ಮಟ್ಟದಲ್ಲಿ 4,500 ಕೋಟಿ ರೂಪಾಯಿ ಅಂತಂದ್ರೆ ಅದು ಕಡಿಮೆ ಅಮೌಂಟ್ ಅಲ್ಲ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅವರು ವೈರಲ್ ಆಗಿದ್ರು. ವಂಚನೆ ಆರೋಪ ಸತ್ಯವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಬಂಧನದ ವೇಳೆ ಶಿವಾನಂದ ನೀಲಣ್ಣನವರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಖುಷಿಯಾಗಿರಿ, ಖುಷಿ ಸಿಗಲಿ, ಓಂ ನಮಃ ಶಿವಾಯ ಅಂತ ಹೇಳಿ ಕೈ ಮುಗಿದಿದ್ದಾರೆ ನೀಲಣ್ಣ. ಈ ಸಂದರ್ಭದಲ್ಲಿ ಹೀಗೆ ವಂಚನೆ ಆರೋಪ ಸತ್ಯವೋ ಸುಳ್ಳೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೈ ಮುಗಿದು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ಕೂಡ ಇದು ನಿನ್ನೆ ಯಾವಾಗ ಅರೆಸ್ಟ್ ಆಗಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರಲ್ಲ ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಓಂ ನಮಃ ಶಿವಾಯ ಅಂತ ಹೇಳಿ ಕೈ ಮುಗಿದು ಅಲ್ಲಿಂದ ಹೋಗ್ತಾರೆ ನೀಲಣ್ಣ. ಹೀಗೆ ಈ ನೀಲಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ, ಅದಾದ ನಂತರ ಕೆಲವೊಂದು ಭಾಷಣಗಳನ್ನ ಮಾಡೋದು, ಇದೆಲ್ಲವೂ ಕೂಡ ಪೊಲೀಸರು ಗಮನಿಸಿದ್ದಾರೆ. ಇವರು ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಬೆಳಗಾವಿ ಭಾಗದಲ್ಲಿ ಫೇಮಸ್ ಉದ್ಯಮಿ ಕೂಡ ಹೌದು, ಬಹಳ ರಿಜಿಸ್ಟರ್ ಫೇಸ್ ಕೂಡ ಹೌದು ಬೆಳಗಾವಿ ಭಾಗದಲ್ಲಿ. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರಂತೆ. ಕಾರಣ ಏನು ಅಂತಂದ್ರೆ ಇವರು ಭಾಷಣಗಳನ್ನ ಬೀಗ್ತಾ ಇದ್ರು. ಹಾಗಾಗಿ ಡಬಲ್ ಬಡ್ಡಿ ಕೊಡ್ತೀವಿ ಅಥವಾ ಹಣ ಮಾಡಬಹುದು, ಹಣ ಹೂಡಿಕೆ ಮಾಡಬಹುದು, ಅದಾದ ನಂತರ ನಿಮ್ಮ ಹಣ ಡಬಲ್ ಆಗುತ್ತೆ ಅಥವಾ ತಿಂಗಳ ಬಡ್ಡಿ ಈಗಲೂ ಕೂಡ ಕೆಲವೊಬ್ಬರಿಗೆ ಬಡ್ಡಿ ಹೋಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಬಟ್ ಇಲ್ಲಿ 4,500 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಅನ್ನೋ ಆರೋಪ. ಈ ಆರೋಪದ ಮೇಲೆ ಈಗ ಅರೆಸ್ಟ್ ಆಗಿ ವಿಚಾರಣೆ ನಡೀತಾ ಇದೆ. ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸ್ವಲ್ಪ ಮಾರ್ಕೆಟ್ ಇಂಟೆಲಿಜೆನ್ಸ್ ನಮಗೇನು ಬಂದಿತ್ತು, ಆ ಪ್ರಕಾರವಾಗಿ ನಾವು ಈ ಶಿವಂ ಅಸೋಸಿಯೇಟ್ ಏನು ಕಂಪನಿ ಇದೆ ಆ ಕಂಪನಿಗೆ ಏನು ಶಿವಾನಂದ ನೀಲಣ್ಣನವರು ಏನು CMD ಅಲ್ಲಿ ನಾವು ಒಂದು ಪ್ರಾಥಮಿಕ ತನಿಖೆಯನ್ನು ನಾವು ಸರ್ಕಾರಿ ಇಲಾಖೆ DR ಅವರು, ACP ಮಾರ್ಕೆಟ್ ಅವರು, ಆಮೇಲೆ ಈ ಜ್ಯೂರಿಸ್ಡಿಕ್ಷನಲ್ CP ಅವರು ಹೋಗಿ ಇನ್ವೆಸ್ಟಿಗೇಷನ್ ಎಲ್ಲ ಪ್ರಾಥಮಿಕವಾಗಿ ನಡೆಸ್ಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಒಂದು ವರದಿಯನ್ನು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಸಹಿತ ನೀಡಿದ್ದೀವಿ. ಈ ಒಂದು ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ARCS ಅವರು ಏನಿದ್ದಾರೆ ಅವರಿಗೆ ಒಂದು ಅಥರೈಸೇಷನನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಅವರು ಒಂದು FIR ಅನ್ನು ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ನೀಡಿದರು. ಆ ಪ್ರಕಾರವಾಗಿ ಏನು ನಮ್ಮ ಶಿವಾನಂದ್ ನೀಲ್ನವರಿದ್ದಾರೆ ಅವರನ್ನು ಈಗ ಪೊಲೀಸ್ ಇಲಾಖೆ ಬಂಧಿಸಿದೆ. ಸೊ ಇದು ಒಂದು ಅನ್ರೆಗ್ಯುಲೇಟೆಡ್ ಫಂಡ್ ಟ್ರಾನ್ಸಾಕ್ಷನ್ ಒಂದು ಕ್ಲಿಯರ್ ಕೇಸ್ ಇರೋದ್ರಿಂದ ಸಾಕಷ್ಟು RBI ಮತ್ತು SEBI ಗೈಡ್ಲೈನ್ಸಿನ ವೈಲೇಷನ್ಗಳು ಆಗಿದ್ದಾವೆ. ಸೊ ಪ್ರಾಥಮಿಕ ಈ ಹಂತದ ತನಿಖೆಯಲ್ಲಿ ಇಷ್ಟು ನಮಗೆ ಗಮನಕ್ಕೆ ಬಂದಿದೆ. ಸೊ ಇನ್ನಷ್ಟು ತನಿಖೆಯನ್ನು ನಾವು ನಡೆಸ್ಕೊಳ್ತೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಮಂಜುನಾಥ್, ಇಲ್ಲಿ ಬೆಳಗಾವಿ ಭಾಗದಲ್ಲಿ ಇವರು ಒಂದು ಫೇಮಸ್ ಉದ್ಯಮಿ ಕೂಡ ಹೌದು, ತಮ್ಮದೇ ಆದಂತಹ ರಾಜ್ಯ ಕಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ, ಅದರಲ್ಲೂ ಶಿವಂ ಅಸೋಸಿಯೇಟ್ ಅಲ್ಲಿ. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರು ವಂಚಿಸಿದ್ದಾರೆ ಅನ್ನೋಂಥದ್ದು ನಿಜಾನಾ ಅಥವಾ ಹೇಗೆ ಇದೆಲ್ಲವೂ ಸಾಧ್ಯ? ಏನಿದೆ ಹೆಚ್ಚಿನ ಡೀಟೇಲ್ಸ್?
ರೋಷಿನಿ, ಪ್ರಮುಖವಾಗಿ ಕಳೆದ 2 ದಿನಗಳ ಹಿಂದೆ ಏನ್ ಶಿವಮ್ ಅಸೋಸಿಯೇಟ್ಸ್ ನ ಮಾಲೀಕ ಆಗಿರ್ತಕ್ಕಂಥ ಶಿವಾನಂದ್ ನೀಲನ್ ಅವರು ಮನೆ ಆಗಿರ್ಬೋದು, ಅದೇ ರೀತಿ 3 ಆಫೀಸ್ ಮೇಲೆ ಏನು DC ಅವರ ಮೇರೆಗೆ AC ನೇತೃತ್ವದಲ್ಲಿ ಮತ್ತು ಅದೇ ರೀತಿ ಸಹಕಾರಿ ಇಲಾಖೆ ಅಧಿಕಾರಿಗಳಿಂದ ದಾಳಿಯಾಗಿ ಅವ್ರು ಶಿವಮ್ ಅಸೋಸಿಯೇಟ್ಸ್ಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕಳೆದ 2 ದಿನಗಳಿಂದ ಪರಿಶೀಲನೆ ಮಾಡಿ ನಿನ್ನೆ ಸಾಯಂಕಾಲದಿಂದ ರಾತ್ರಿ 10 ಗಂಟೆಗೆ ಶಿವಮ್ ಅಸೋಸಿಯೇಟ್ಸ್ ಮಾಲೀಕನಾಗಿರ್ತಕ್ಕಂಥ ನೀಲನ್ ಅವ್ರು ಏನಿದ್ದಾರೆ ಅವರನ್ನ ಮಾಳಮಾರುತಿ ಪೊಲೀಸರು DC ಅವರು FR ನ ದಾಖಲನ್ನ ಮಾಡ್ಬೇಕಂತ ಹೇಳಿ ಸೂಚನೆ ಕೊಡ್ತಾರೆ. ಅದಾದ ಬೆನ್ನಲ್ಲಿ ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುತ್ತೆ. ಪೊಲೀಸರು FR ನ ದಾಖಲು ಮಾಡಿಕೊಂಡು ನಿನ್ನೆ ಅವರನ್ನು ವಶಕ್ಕೆ ಪಡೆದುಕೊಂಡು ಈಗ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು. ಇವತ್ತು ಮಧ್ಯಾಹ್ನದವರೆಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ ಏನಾದ್ರೂ ಇವನನ್ನ ಹೆಚ್ಚಿನ ವಿಚಾರಣೆಗೆ ನಮ್ಗೆ ಕಸ್ಟಡಿಗೆ ಕೊಡಿ ಅಂತೇಳಿ ಪೊಲೀಸರು ಕೇಳುವ ಸಾಧ್ಯತೆ ಇದೆ. ಅದಲ್ಲದೆ ಈಗ ಸದ್ಯ ಇರ್ತಕ್ಕಂಥ ಅವ್ರ ಮೇಲೆ ಆರೋಪ ಇರ್ತಕ್ಕಂಥದ್ದು ಜನರಿಂದ ಎಕ್ಸ್ ಆರ್ಮಿ ಆಗಿರ್ಬೋದು, ಅದೇ ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿಯನ್ನ ಕೊಡ್ತೇನೆ ಅಂತೇಳಿ ಹಣ ಸಂಗ್ರಹಣೆ ಮಾಡಿದ್ದಾರೆ ಅಂತೇಳಿ ಇರ್ತಕ್ಕಂಥದ್ದು ಆರೋಪ. ಆದ್ರೆ ಸದ್ಯ ಈಗ ಪೊಲೀಸ್ ನಿನ್ನೆ ಕಮಿಷನರ್ ಆಗಿರ್ಬೋದು, ಅದೇ ರೀತಿ ತನಿಖೆ ಅಧಿಕಾರಿ ಇರ್ತಕ್ಕಂಥ ಬೆಳಗಾವಿ ಉಪವಿಭಾಗಾಧಿಕಾರಿ ST7 ನಾಯ್ಕ ಅವರು ಕೂಡ ಹೇಳಿರ್ತಕ್ಕಂಥದ್ದು ಜನರಿಂದ 35,000 ಜನರಿಂದ ಹಣವನ್ನು ಸಂಗ್ರಹಣೆ ಮಾಡಿದ್ದಾರೆ. ಆ ಆರೋಪದ ಅಡಿಯಲ್ಲಿ ಈಗ ಸದ್ಯ ಬರ್ತ್ ಆಕ್ಟ್ ಆಗಿರ್ಬೋದು, KPID ಆಕ್ಟ್ ಅಡಿಯಲ್ಲಿ ಇವ್ರ ಮೇಲೆ FR ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಇದ್ರ ಬಗ್ಗೆ ಈಗ ನ್ಯಾಯಾಂಗ ಬಂಧನ ಇವತ್ತು ಮಧ್ಯಾಹ್ನದ ಮೇಲೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಲ್ಲಿಂದ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಿ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಹೆಚ್ಚಿನ ವಿಚಾರಣೆ ಮಾಡಲಿದ್ದಾರೆ. ರೋಷಿನಿ, ಮಂಜುನಾಥ್, ಇಲ್ಲಿ ಇಷ್ಟು ದಿನ ಆದ ನಂತರ ಅಂತಂದ್ರೆ 4,500 ರೂಪಾಯಿ ಕೋಟಿ ಇಲ್ಲಿ ವಂಚಿಸಿದ್ದಾರೆ ಅನ್ನೋಂಥ ಆರೋಪ. ಈಗ ಇಷ್ಟು ದಿನ ಆದ ನಂತರ ಪೊಲೀಸರು ದಿಢೀರಾಗಿ ಯಾಕೆ ಇವ್ರ ಮೇಲೆ ದಾಳಿಯನ್ನ ಮಾಡೋದು, ಅಥವಾ ಇಷ್ಟು ದಿನ ಯಾವುದೇ ಮಾಹಿತಿ ಇರ್ಲಿಲ್ವಾ, ಅಥವಾ ಎಷ್ಟು ಜನಕ್ಕೆ ವಂಚಿಸಿದ್ದಾರೆ, ಅದರಲ್ಲೂ ಕೂಡ ಸಾವಿರಾರು ಜನ ಹೂಡಿಕೆ ಮಾಡ್ತಾರೆ, ಅದರಲ್ಲೂ ಬಡ್ಡಿ ಇಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋಂಥದ್ದು ಈಗಾಗಲೇ ನೋಡಿದೀವಿ. ಇದರಲ್ಲಿ ಪ್ರಕರಣಗಳು ಸಿಕ್ಕಾಪಟ್ಟೆ ಇದ್ದಾವೆ ಇತ್ತೀಚೆಗೆ, ಅದರಲ್ಲೂ ಕೂಡ ಕಳೆದ ವರ್ಷ ಇಂಥ ಪ್ರಕರಣಗಳು ಜಾಸ್ತಿ ಇತ್ತು. ಅವಾಗೆಲ್ಲ ಏನು ದಾಳಿ ಮಾಡಿಲ್ಲ, ಇವಾಗ ಯಾಕೆ ಅಂತ? ಖಂಡಿತವಾಗ್ಲೂ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇರ್ಬೇಕಂತ ಶಿವಾನಂದ್ ನೀಲನ್ ಅವ್ರು ಏನಿರ್ತಾರೆ, ಬೆಳಗಾವಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬೆಳಗಾವಿ ಉತ್ಸವ ಅಂತ ಹೇಳಿ ಮಾಡ್ತಾರೆ. ಅದಲ್ಲದೆ ಕಡೂರು ಚಿಕ್ಕಮಂಗ್ಳೂರಿನಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಕೂಡ ಕೆಲವೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಅದಾದ ಮೇಲೆ ಇವನ ಮೇಲೆ ಬೆಳಗಾವಿ ಪೊಲೀಸ್ ನಗರ ಆಯುಕ್ತರಾಗಿರ್ತಕ್ಕಂಥ ಭೂಷಣ್ ಬೋರ್ಸೆ ಅವರು ಏನಿದ್ದಾರೆ ನಿಗಾ ನೀಡ್ತಾರೆ. ಕಳೆದ ಈಗ ಮಾಹಿತಿ ಇರ್ತಕ್ಕಂಥದ್ದು ಕಳೆದ 1 ತಿಂಗಳಿಂದ ಇವರ ಚಲನವಲನಗಳ ಮೇಲೆ ಗಮನ ಇಟ್ಟು ಅವರ ಮೇಲೆ ವರದಿಯನ್ನ ರೆಡಿ ಮಾಡಿ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಅದರಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಿದ ಬೆನ್ನಲ್ಲೇ ಇದರಲ್ಲಿ ಸಾರ್ವಜನಿಕರ ದುಡ್ಡು ಪೋಲ್ ಆಗ್ತಾರೆ, ಸಾರ್ವಜನಿಕರು ಬಡ್ಡಿಯ ಆಮಿಷಕ್ಕೆ ಒಳಗಾಗ್ತಾ ಇದ್ದಾರೆ, ಇದನ್ನ ಮೊದಲನೇ ತಡೆದರೆ ಇನ್ನೂ ಎಷ್ಟೋ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಅವರು ಏನಿರ್ತಾರೆ ಅವ್ರು ಕೆಳ ಹಂತದ ಅಧಿಕಾರಿ ಇರ್ತಕ್ಕಂಥ ಬೆಳಗಾವಿ ಉಪವಿಭಾಗಾಧಿಕಾರಿ ಶ್ರವಣ್ ನಾಯ್ಕ ಅವರಿಗೂ ಆದೇಶವನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಅವ್ರ ಸಂಘ ಸಂಸ್ಥೆಗಳು ಯಾವ ರೀತಿಯಾಗಿ ರಿಜಿಸ್ಟರ್ ಆಗಿದೆ ಮತ್ತು ಠೇವಣಿದಾರಿಗೆ ಮರಳಿ ಹಣ ಯಾವ ರೀತಿಯಾಗಿ ಕೊಡ್ತಾ ಇದ್ರೆ ಯಾವ ಮಾರ್ಗದಲ್ಲಿ ಬೈ ಕ್ಯಾಶ್ ಕೊಡ್ತಾ ಇದಾರಾ ಅಥವಾ ಆನ್ಲೈನ್ ಕೊಡ್ತಾ ಇದಾರಾ, 3% ಬಡ್ಡಿಯನ್ನು ಕೊಡ್ತಾರೆ ಅನ್ನೋ ಕಂಪ್ಲೇಂಟ್ ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿಯ ಮೇರೆಗೆ ಇವನ್ನೆಲ್ಲವನ್ನು ಆಧರಿಸಿ ಈ ರೀತಿಯಾಗಿ ಜಿಲ್ಲಾಧಿಕಾರಿ ಆದೇಶ ಮಾಡ್ತಾರೆ. ಅದಾದ ಬಳಿಕ ಈಗ ಸದ್ಯ ಎಲ್ಲವೂ ತನಿಖೆ ಮಾಡಿ ಸದ್ಯ ಈಗ ಪೊಲೀಸ್ ಕಸ್ಟಡಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಈಗ ಜನರು ಕೂಡ ಇಲ್ಲಿವರೆಗೂ ಯಾವುದೇ ಜನರು ನಾವು ಹೂಡಿಕೆ ಮಾಡಿದೀವಿ, ನಮ್ಗೆ ಈ ಠೇವಣಿಯನ್ನ ಮರಳಿ ಕೊಡಿ ಅಂತೇಳಿ ಇಲ್ಲಿವರೆಗೂ ಬರದೇ ಇರೋದು ಕೂಡ ಸಂಶಯಕ್ಕೆ ಆಸ್ಪದ ಆಗಿರ್ತಕ್ಕಂಥದ್ದು. ಸದ್ಯ ಇದನ್ನ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ತೆಗೆದುಕೊಂಡು ಹೋಗ್ತಾರೆ ಮತ್ತೆ ಇವರನ್ನ ಏನಾದ್ರು ಸದ್ಯ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಕೂಡ ಈಗ ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ಉಪವಿಭಾಗಾಧಿಕಾರಿ ತನಿಖಾಧಿಕಾರಿ ಇರ್ತಕ್ಕಂಥ ಶ್ರವಣ್ ನಾಯ್ಕ ಅವರು ಮಾತ್ರ ಹೇಳಿರ್ತಕ್ಕಂಥ, ಅದೇ ರೀತಿ ಕಮಿಷನರ್ ಹೇಳಿರ್ತಕ್ಕಂಥದ್ದು. ಆದ್ರೆ ಯಾವುದೇ ಸಾರ್ವಜನಿಕ ದೂರು ಕೂಡ ಬಂದಿಲ್ಲ ಅಂತ ಕೂಡ ಅದೇ ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಶ್ರವಣ್ ನಾಯ್ಕ ಅವರು ಹೇಳಿರ್ತಕ್ಕಂಥದ್ದು. ಸದ್ಯ ಇದು ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ತಿದೆ ಅಂತ ಈಗ ಪೊಲೀಸ್ ತನಿಖೆಯಲ್ಲಿ ಮಾತ್ರ ಗೊತ್ತಾಗ್ಲಿದೆ. ರೋಷಿನಿ, ಎಸ್ ಸರ್, ಥ್ಯಾಂಕ್ ಯು ಮಂಜುನಾಥ್, ನೀವೆಲ್ಲ ಡೀಟೇಲ್ಸ್ಗಾಗಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು ಎಲ್ಲ ನಾಗರಿಕರು ಖುಷಿಯಾಗಿ ನಗರಾಗ್ತಾ ಜೀವನ ಮಾಡಲಿ. ನಿಮ್ಮ ಮೇಲೆ 4,000 ಕೋಟಿ ರೂಪಾಯಿ ಮಾಡಿದ್ರೆ ಅಂತ ಅದು ಸತ್ಯನೋ ಸುಳ್ಳು ನಡುವ ಗೊತ್ತಿಲ್ಲ. ಎಲ್ಲರಿಗೂ ಓಂ ನಮಃ ಶಿವಾಯ. ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ, ಎಲ್ಲರಿಗೂ ಒಳ್ಳೇದಾಗಲಿ. ಅಲ್ಲ, ನಿಮ್ಮ ಮೇಲೆ ಈಗ ಆರೋಪ ಅಂತ ಇದೆಲ್ಲ ಸತ್ಯನಾ ಇಷ್ಟಪಡಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ. ಅಲ್ಲ, ನಿಮ್ ಠೇವಣಿದಾರಿಗೆ ಏನ್ ಹೇಳ್ತಾರೆ? ಏನ್ ಹೇಳಿದ್ರು ವೇಸ್ಟ್ ಇದೆ, ಯಾವುದು ಸತ್ಯ ಇಲ್ಲ.